ಸರ್, ನಾನು ವೆಂಕಟೇಶ್ ನಾಯಕ್ ಸರ್ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಇಂಥ ಸಂದರ್ಭದಲ್ಲಿ ಭಾರತದ ಕಾಲ್ ಏನು, ನಮ್ಮಗಳ ನಾಯಕರುಗಳ ಕಾಲ್ ಏನು? ಇಲ್ಲಿ ನಾವು ಇರಾನ್ನಿಂದ ವ್ಯಾಪಾರ ಮಾಡ್ತಾ ಇದ್ದೀವಾ, ಮಾಡ್ತಾ ಇಲ್ವಾ? ಹೋರ್ಮುಜಿಂದ ನಮ್ಮ ಹಡಗುಗಳು ಬರಬಹುದಾ, ಬರಬಾರ್ದಾ? ಬ್ಲಾಕೇಡನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಾ, ಮಾಡ್ಕೊಂಡಿಲ್ವಾ? ರಾಜತಾಂತ್ರಿಕ ಸಂಬಂಧಗಳು ನಾವು ಕರೆ ಮಾಡಿದ್ದೀವಿ, ನಮ್ಮ ಹಡಗುಗಳು ತೊಂದರೆ ಆಗ್ತಾ ಇಲ್ಲ, ನಮ್ಮ ಹಡಗನ್ನು ಬಿಟ್ಟಿದ್ದಾರೆ ಅಂತ ನಾವೇ ಓದ್ತಾ ಇರ್ತೀವಿ, ಕೇಳಿದ್ದೀವಿ. ಇದರಲ್ಲಿ ಯಾವುದು ನಿಜ? ಒಂದು ವೇಳೆ ಅವ್ರು ಹಡಗನ್ನು ಬಿಟ್ಟಿದ್ದೇ ನಿಜ ಆದರೆ, ಇರಾನ್ನವರು ಅಮೆರಿಕದವರು ಸೇರಿ ಬಿಟ್ಟಿದ್ದೇ ನಿಜ ಆದರೆ, ನಮ್ಮ ಹಡಗನ್ನು ಹೊಡೆಯೋ ಹಾಗಿಲ್ಲ ಅವರು. ಇಲ್ಲ ದಿಗ್ಬಂಧನ ಹೇರಿದ್ರೆ ನಮ್ಮ ಪರ್ಮಿಷನ್ಗಳಿಲ್ಲದೆ ನಮ್ಮ ಕಡೆಗೆ ಬರುವಂಥ ಹಡಗುಗಳು ಬರುವಂತಿಲ್ಲ. ಸೊ ಇದರಲ್ಲಿ ಯಾವುದು ನಿಜ ನೋಡಿ. ಇಲ್ಲಿ ಆಗಲೇ ಸುನೀಲ್ ಹೇಳ್ತಾ ಇದ್ರು, MT ಮ್ಯಾರಿವೆಕ್ಸ್ ಆ ಒಂದು ಶಿಪ್ಪನ್ನು ಓಮನ್ ನೇವಿ ಏರ್ಫೋರ್ಸು ಹೆಂಗೆ ರೆಸ್ಕ್ಯೂ ಮಾಡ್ಕೊಂಡು ಬಂದರು ಅಂತೇಳಿ. ಅಕಸ್ಮಾತ್ ಆ ರೆಸ್ಕ್ಯೂಗೆ ಅವ್ರು ಬಂದಿಲ್ಲ ಅಂದಿದ್ರೆ ಇನ್ನೂ 10-15 ಜನ ಹೋಗ್ತಿದ್ರು, 20 ಜನ ಸಾಯ್ತಿದ್ರು, ವಿ ಡೋಂಟ್ ನೋ. ಇಮಿಡಿಯೇಟ್ಲಿ ಹೆಲಿಕಾಪ್ಟರ್ಗಳು ರಶ್ ಆಗಿದೆ, ಎಷ್ಟು ಜನ ಬದುಕಕ್ಕೆ ಸಾಧ್ಯನೋ ಬದುಕಿಸ್ಕೊಂಡು ಬಂದಿದ್ದಾರೆ ಅವರು. ನೆಕ್ಸ್ಟು MT ಸೆಟಬಲ್ ಅಂತ ಜೂನ್ 10 ಆಗಿರೋ ಸರ್ ಇದು. ಒಮಾನಿ ಮ್ಯಾರಿಟೈಮ್ ಅಥಾರಿಟೀಸು ಮತ್ತು ಲೋಕಲ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಟೀಮ್ಸು ಕೋಆರ್ಡಿನೇಟೆಡ್ ಬೈ ದ ಇಂಡಿಯನ್ ಎಂಬಸಿ ಇನ್ ಮಸ್ಕಟ್, ಇಷ್ಟು ಜನ ಸೇರಿಕೊಂಡು ಇಲ್ಲಿ ಅವ್ರನ್ನ ಉಳಿಸ್ಕೊಂಡಿದ್ದಾರೆ. ಅಂದರೆ ಇವ್ರು ಹಡಗನ್ನು ಹೊಡಿತಾ ಇದ್ರೆ ನಾವು ಉಳಿಸ್ಕೊಂಡ್ವಿ, ನೀರಲ್ಲಿ ಮುಳುಗ್ತಾ ಇದ್ದವ್ರನ್ನ ಎತ್ಕೊಂಡು ಬಂದ್ವಿ, ಇದು ನಮ್ಮ ಪಾಲಿಸಿ ಆಗ್ತಾ ಇದೆಯಾ? ಅಥವಾ ನಾವು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿದ್ದೀವಾ, ಮಾಡಿಲ್ವಾ? ನಮ್ಮ ಕಡೆಗೆ ಬರುವ ಹಡಗುಗಳಿಗೆ ನಮ್ಮ ಕಡೆಯಿಂದ ಸರಿಯಾದ ಮಾರ್ಗದರ್ಶನ, ಎಚ್ಚರಿಕೆ, ಸೂಚನೆ ಇದೆಯಾ, ಇಲ್ವಾ? ಇದು ಕಾನ್ಫ್ಲಿಕ್ಟಿಂಗ್ ಸ್ಟೇಟ್ಮೆಂಟ್ ಫಾರಿನ್ ಮಿನಿಸ್ಟ್ರಿ ಇಂದ. ಏನಂತಂದ್ರೆ ಯುದ್ಧದ ಜೀವನದಲ್ಲಿ ಇವು ಕಮರ್ಷಿಯಲ್ ಶಿಪ್ಸ್, ಮರ್ಚೆಂಟ್ ನೇವಿ ಶಿಪ್ಸ್ ಏನಿದೆಯಲ್ಲ, ಇವು ಅನ್ಆರ್ಮ್ಡ್, ದೇ ಆರ್ ನಾಟ್ ಪಾರ್ಟಿಸಿಪೇಟಿಂಗ್ ಇನ್ ದ ವಾರ್ಫೇರ್. ಅವ್ರು ಏನಾದ್ರೂ ವೈಲೇಷನ್ ಮಾಡಿದ್ರೆ ನೀವು ಎಟ್ ದ ಮೋಸ್ಟ್ ಅದನ್ನ ಕ್ಯಾಪ್ಚರ್ ಮಾಡಬಹುದಾಗಿತ್ತು, ಅದನ್ನ ಡಾಕ್ ಮಾಡಬೇಕಾಗಿತ್ತು, ಅದನ್ನ ಸರೌಂಡ್ ಮಾಡಿ ಕ್ಯಾಪ್ಚರ್ ಮಾಡಿ 1 ತಿಂಗಳ ನಂತರ ಬಿಡ್ರಿ, ಅಥವಾ ಸೀಸ್ ಫೈರ್ ಏನು ಕಂಟಿನ್ಯೂ ಆಗ್ತದ, ಯುದ್ಧನೇ ಎಂಡ್ ಆಗ್ತದ, ಅದಾದ ನಂತರ ಬಿಡ್ರಿ. ಅದು ಮೊದಲನೇ ಪ್ರಶ್ನೆ ಬರೋದು ಡಿಸ್ಟ್ರಕ್ಷನ್. ಈಗ 3 ಲೈಫ್ ಓದೋದು ಒಂದು, ಶಿಪ್ ಹೋದದ್ದು ಎರಡನೇದು, ಮೂರನೇದು ಅದ್ರಲ್ಲಿ ಇರ್ತಕ್ಕಂಥ ರಾ ಮೆಟೀರಿಯಲ್ ಅದು ಏನ್ ಎಕ್ಸ್ಪೈರ್ ಲೈಫ್ ಇತ್ತಪ್ಪಂದ್ರೆ ಅದು ಹೋಗೋದು ಮೂರನೇದು. ಇದು ಏನಂತಂದ್ರೆ ಈಗ ಅಮೆರಿಕಾಗ ಇದು ಯಾವ ಕಡೆ ಶಿಪ್ ಹೊಂಟಿದೆ, ಇದರಲ್ಲಿ ಕ್ಯಾಪ್ಟನ್ ಯಾವ ದೇಶದಲ್ಲಿ ಇದ್ದಾನೆ, ಫ್ಲಾಗ್ ಯಾವ ದೇಶದಲ್ಲಿ ಇದೆ, ಇದು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ಅದು ಕರೆಕ್ಟ್ ಆಗಿ ಹೇಳ್ಬೇಕಂತಂದ್ರೆ ಕಮ್ಯುನಿಕೇಶನ್ ಇರುತ್ತಲ್ಲ ವೆಂಕಟೇಶ್ ನಾಯಕ್ ಸರ್, ಅವ್ರು ಮಾತಾಡ್ತಿರ್ತಾರೆ, ವಾಕಿ ಟಾಕಿ ಇರ್ತದಲ್ಲ, ಒಂದು ವ್ಯವಸ್ಥೆ ಇರ್ತದೆ, ಎಲ್ಲ ಮಾತುಕತೆಗಳು ಕೇಳಿಸ್ತಲ್ಲ ಸರ್ ಅಲ್ಲಿ. ಈಗ ಅಜ್ಮಲ್ ಕಸಾಬ್ ಒಂದು ರೈಫಲ್ ತಗೊಂಡು ಬಾಂಬೆದಾಗ ಎಂಟರ್ ಆದಾಗ ಯಾರನ್ನ ಹೊಡಿಬೇಕು ಯಾರನ್ನ ಬಿಡ್ಬೇಕಂತ ನೋಡ್ಲಿಲ್ಲ, ಅಂದಾಜೊಂದು ಫೈರ್ ಮಾಡಿದ. ಅದೇ ತರ ಇವರು ಕರ್ನಲ್ ಸುನಿಲ್ ಹೇಳಿದಂಗ ಒಬ್ಬ ಡ್ರಂಕ್ ಅಂಡ್ ಡ್ರೈವಿಂಗ್ ಕೇಸ್ಗೆ ಕಂಪೇರ್ ಮಾಡಿಬಿಟ್ಟದೆ. ದರ್ ವಾಸ್ ನೋ ನೀಡ್ ಟು ಹಿಟ್. ಎಟ್ ದ ಮೋಸ್ಟ್ ಅದು ಏನಾದ್ರು ವೈಲೇಷನ್ ಮಾಡಿದ್ರಪ್ಪ ಅಂತಂದ್ರೆ ಶಿಪ್ ನ ಕ್ಯಾಪ್ಚರ್ ಮಾಡ್ರಿ, ಶಿಪ್ ನ ಅಲ್ಲಿ ಕಂಪ್ಲೀಟ್ಲಿ ಹಾಲ್ಟ್ ಮಾಡಿಸ್ಬಿಡ್ರಿ. ಸೊ ಈಗ ಪ್ರಶ್ನೆ ಬರೋದು ಏನಂತಂದ್ರೆ, ನಾನು ಸೂಪರ್ ಪವರ್, ನಾನು ಏನ್ ಬೇಕಾದ್ರೂ ಮಾಡ್ಬೋದು, ನಾನು ಏನ್ ಯಾವ ರಾಷ್ಟ್ರಪತಿಗಳನ್ನ ಮಧ್ಯರಾತ್ರಿ ಎತ್ಕೊಂಡ್ ಎತ್ಕೊಂಡ್ ಬರ್ಬೋದು ಅಂತ ತಿಳ್ಕೊಂಡು ಇನ್ನೇನು ವೆನೆಜುವೆಲಾ, ಇರಾನ್ ಆಲ್ರೆಡಿ ಎಲ್ಲ ಏನಪ್ಪಾ ಅಂದ್ರೆ ನಿಮ್ಗೆ ತಿರುಗಿ ಉಸಿರು ಆಡ್ಲಾರ್ದಂಗ್ ಮಾಡ್ಯಾರ. ಸುಮ್ನೆ ಹೊರಗಿನದವರೆಗೆ ಇದನ್ನೆಲ್ಲ ತೋರ್ಸ್ತಾಕತ್ತಾರ. ಅವ್ರದ್ದೆಲ್ಲ ಸೂಪರ್ ಪವರ್ ಸ್ಟಾಟಸ್. ಒಬ್ಬ ಅಮೆರಿಕನ್ ರಾಷ್ಟ್ರಪತಿಗೆ ಎಷ್ಟು ಮರ್ಯಾದೆ ಇರ್ಬೇಕಾಗಿತ್ತ, ಒಂದು ಮಾತು ಹೇಳಿದ್ರೆ ಇಡೀ ವರ್ಲ್ಡ್ ಕೇಳ್ತಕ್ಕಂಥ ಸ್ಥಿತಿ ಇರ್ತದ ಪ್ರಿವಿಯಸ್ ಪ್ರೆಸಿಡೆಂಟ್ಗೆ. ಇದು ಏನಪ್ಪಾ ಅಂದ್ರೆ ಆ ಸ್ಥಿತಿಗೆ ನೀವು ಯುದ್ಧಕ್ಕೆ ಹೋದ್ರಿ, ಅಲ್ಲಿ ಇದು ಮಾಡಿದ್ರಿ, ಇದನ್ನ ಏನಂತಂದ್ರೆ ನಿಮ್ ಗತಿ ಈಗ ಎಲ್ಲಿಗೆ ಬಂದದಂತಂದ್ರೆ ಯು ಹ್ಯಾವ್ ಟು. ನಾನು ಇನ್ನೊಂದು ಚಾನೆಲ್ದಲ್ಲಿ ಪ್ರಕಾರ ನೋಡ್ಬೇಕಾದ್ರೆ ಅವ್ರು ಏನಪ್ಪಾ ಅಂದ್ರ ಥ್ರೂ ಫೀಲ್ಡ್ ಮಾರ್ಷಲ್, ಪಾಕಿಸ್ತಾನ ಫೀಲ್ಡ್ ಮಾರ್ಷಲ್ ಒಂದು ಇರಾನ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಏನಂತಂದ್ರೆ ನಮ್ಗೆ ಯಾವ್ದಾದ್ರು ಒಂದು ಸಿಂಬಾಲಿಕ್ ವಿಕ್ಟರಿ ಕೊಡ್ರಿ. ಸಿಂಬಾಲಿಕ್ ವಿಕ್ಟರಿ ಅಂದ್ರೆ ಆಕ್ಚುಲಿ ವಿಕ್ಟರಿ ಇರೋದಿಲ್ಲ, ಬಟ್ ನೀವು ಒಪ್ಪಿಗೆಬೇಕಂದ್ರೆ ಏನಂತಂದ್ರೆ ಫಾರ್ ಎಕ್ಸಾಂಪಲ್ ನಾವು ಏನಂತಂದ್ರೆ ನಿಮ್ಮ 460 kg ಯುರೇನಿಯಂ ಏನಿದೆ ಅಲ್ಲ, ನಾವು ಇರಾನ್ ಇಂದ ಕ್ಯಾಪ್ಚರ್ ಮಾಡ್ಕೊಂಡು ಲಿಫ್ಟ್ ಮಾಡ್ಕೊಂಡು ಅಂತ ಒಂದು ಏರ್ಕ್ರಾಫ್ಟ್ ಒಂದು ನಿಲ್ಲಿಸಿ ಖಾಲಿ ಪೆಟ್ಟಿಗೆಗಳನ್ನ ಏನಪ್ಪಾ ಲೋಡ್ ಮಾಡ್ತೀವಿ. ಬಟ್ ಯುರೇನಿಯಂ ನಿಮ್ಮ ಹತ್ರನೇ ಇರ್ತದೆ, ಬಟ್ ನಾವು ವರ್ಲ್ಡ್ ತೋರ್ಸೋದಕ್ಕೆ ಏನಪ್ಪಾ ನಮ್ದೆಲ್ಲ ಅವ್ರು ಆತರ ಕೇಳಿದ್ರು ಈ ಸಿಂಬಾಲಿಸಮ್ ಏನಪ್ಪಾ ಅಂತಂದ್ರೆ ವಿಕ್ಟರಿಗೆ ಸಹ ಇರಾನ್ ಅಗ್ರಿ ಆಗಿಲ್ಲ. ಗಾಲಿಬಾಬ್ ಸ್ಪೀಕರ್ ಏನಿದೆ ಅಲ್ಲ, ಸ್ಪೀಕರ್ ಜೊತೆಗೆ ಜನರಲ್ ಮಾತಾಡ್ಬೇಕಾದ್ರೆ ಅವಾಗ ಹೇಳ್ತಾರೆ, ನೋಡು ನೀನು ಪಾಕಿಸ್ತಾನದ ಜನರಲ್, ನಾನು IRGC ಜನರಲ್. ಏನಪ್ಪಾ ಅಂದ್ರೆ ಇರಾನ್ದಲ್ಲಿ ಒಂದು ಎಸ್ಟಿಮೇಟೆಡ್ ಲೈಫ್ ಸ್ಪ್ಯಾನ್ ಏನಿದೆ ಅಂದ್ರೆ 70 years ಇದೆ. ನನ್ಗೆ ಆಲ್ರೆಡಿ 65 ಆಗಿದೆ. ಇನ್ನೊಂದು 5 ವರ್ಷ ಸಲುವಾಗಿ ನಾನು ದೇಶದ ಮಾನ ಮರ್ಯಾದೆ ಕಳ್ಕೊಳಕ್ ತಯಾರಿಲ್ಲ ಅಂತಕೊಂಡು ಆಸಿಫ್ ಮುನೀರ್ನ ಕಳಿಸಿದ್ದ. ಏನು
ಯಾವ ತರ ಆದ್ರೂ ಇಂಡೈರೆಕ್ಟ್ ಡೈರೆಕ್ಟ್ ಇದು ಏನಪ್ಪಾ ಒಂಥರ ವಿಕ್ಟ್ರಿ. ಅದು ಇದು ಏನ್ ಹೇಳಿದಾರೆ ಅಂದ್ರೆ ನಾವು ಪಬ್ಲಿಕ್ ದಲ್ಲಿ ಏನು ಸ್ಟೇಟ್ಮೆಂಟ್ ಕೊಡ್ತೀವಿ, ನ್ಯೂಸ್ ಕಾನ್ಫರೆನ್ಸ್ ಏನ್ ಕೊಡ್ತೀವಿ, ಏನು ಟ್ವೀಟ್ ಮಾಡ್ತೀವಿ, ದಟ್ ಇಸ್ ಫಾರ್ ಪಬ್ಲಿಕ್ ಕನ್ಸಂಪ್ಷನ್. ಬೇರೆ ಮಾತಾಡೋದು ಬೇರೆ, ಬಿಡೋದು ಬೇರೆ ಅಂತಕೊಂಡು ಇದು ಕೂಡ ಇರಾನ್ ಕನ್ವೆ ಆಗಿದೆ. ಬಟ್ ನೀವು ಎಷ್ಟು ಅಮೆರಿಕ ಕ್ಲೇಮ್ ಮಾಡ್ತದಲ್ಲ ಅದ್ರದ್ದು ಈಕ್ವಲ್ ಅಕ್ಸೆಪ್ಟೆನ್ಸ್ ಇರಾನ್ ಕಡೆಯಿಂದ ಬಂದಿಲ್ಲ. ಅಂದ್ರೆ ಇದು ಜಸ್ಟ್ ಗಾಳಿಯಲ್ಲಿ ಬಿಡ್ತಕ್ಕಂಥ ಮಾತುಗಳು. ಇದು ಸುಮ್ಮನೆ ವರ್ಲ್ಡ್ ಏನಪ್ಪಾ ಅಂತಂದ್ರೆ ಶೇರ್ ಮಾರ್ಕೆಟ್ ಅಪ್ ಅಂಡ್ ಡೌನ್ ಮಾಡ್ತಕ್ಕಂಥ ಮಾತುಕತೆಗಳು ಇವು. ನೋಡ್ಬೇಕು ಏನಪ್ಪಾ ಅಂದ್ರೆ ಕಂಪ್ಲೀಟ್ ಸ್ಟಾಪ್ ದ ವಾರ್ ಅಂತಕೊಂಡು ಲೇಟೆಸ್ಟ್ ನ್ಯೂಸ್ ಅದ. Okay. ಸ್ಟಾಪ್ ಆಗ್ತದೋ ಅಥವಾ ಏನಾದ್ರು ಮುಂದಿನ ಪ್ಲಾನ್ ಇದೆಯೋ?